ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಹಿಳೆಯರ ಸೀಕ್ರೆಟ್ ಅನ್ನ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ವೃಷಭ ರಾಶಿಯ ಮಹಿಳೆಯರ ಮನಸ್ಸನ್ನ ಗೆಲ್ಲೋದು ಹೇಗೆ, ಅವರ ಒಂದು ಜೀವನ ಯಾವ ರೀತಿ ಇರುತ್ತೆ, ಅವರು ಯಾವ ರಾಶಿಯವರನ್ನ ಮದುವೆ ಆದ್ರೆ ಅವರ ಜೀವನ ಯಾವ ತರ ಇರುತ್ತೆ, ಜೊತೆಗೆ ಅವರಿಗೆ ಅದೃಷ್ಟ ಕೊಡುವಂತಹ ವಿಚಾರಗಳು ಯಾವ್ದಾದಿರುತ್ತೆ, ಅವರ ಲೈಫ್ ಪಾರ್ಟ್ನರ್ ಯಾವ ರೀತಿ ಇರ್ತಾರೆ, ಎಲ್ಲದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ವೃಷಭ ರಾಶಿಯ ಮಹಿಳೆಯರಿಗೆ ಮಾತ್ರ ಇರುವಂತಹ ವಿಶೇಷವಾದ ಸಂಚಿಕೆ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ವೃಷಭ ರಾಶಿಯ ಮಹಿಳೆಯರು, ಈ ರಾಶಿಯಾಧಿಪತಿ ಬಂದು ಶುಕ್ರ ಗ್ರಹ ಆಗಿರುತ್ತೆ. ಇವ್ರಿಗೆ ಒಂದಷ್ಟು ಮೇಕಪ್ ಮಾಡ್ಕೊಳ್ಳೋದು ಅಥವಾ ಗ್ರೂಮ್ಡ್ ಆಗಿರುವಂತದ್ದು ಅಥವಾ ಹೊಸ ಬಟ್ಟೆಯನ್ನ ಖರೀದಿ ಮಾಡತಕ್ಕಂಥದ್ದು, ಅಂದವಾಗಿ ಕಾಣಿಸ್ಕೊಳ್ಬೇಕು, ಈ ರೀತಿ ಒಂದು ಆಸೆ ಆಕಾಂಕ್ಷೆಗಳು ಬಹುತೇಕ ಇರುತ್ತೆ. ವೃಷಭ ರಾಶಿಯ ಮಹಿಳೆಯರು ಜೀವನದಲ್ಲಿ ಸ್ಥಿರತೆಯನ್ನ ಇಷ್ಟಪಡ್ತಾರೆ, ಅಂದ್ರೆ ಸ್ಟೆಬಿಲಿಟಿಯನ್ನ ಇಷ್ಟಪಡ್ತಾರೆ. ಯಾವುದೇ ರೀತಿ ಒಂದು ಜೂಜಾಡುವಂಥದ್ದು ಇದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಹಾಗೆ ಇವರು ಯಾವುದೇ ರೀತಿ ಗೊಂದಲದಲ್ಲೂ ಕೂಡ ಇವರು ಸಿಗಾಕೊಳ್ಳೋದಿಲ್ಲ, ಆದಷ್ಟು ಅವಾಯ್ಡ್ ಆಗಿರ್ತಾರೆ. ಅವರ ಲೈಫ್ ಲೈನ್ ಅಲ್ಲಿ ಯಾವುದೇ ಒಂದು ತಪ್ಪು ಮಾಡದೆ ಕ್ಲೀನ್ ಚಿಟ್ ಅಂತ ಏನ್ ಹೇಳ್ತೇವೆ ಅದೇ ರೀತಿಯಾಗಿ ಇವರು ಜೀವನವನ್ನ ಬಯಸ್ತಾ ಇರ್ತಾರೆ. ಹಾಗೂ ಶಾಂತಿಯನ್ನ ಬಹಳ ಇಷ್ಟಪಡ್ತಾರೆ. ಒಂದು ಗೊಂದಲ ಇರುವಂತದ್ದು, ಕಿರಿಕಿರಿ ವಾತಾವರಣ ಆಗಿರಬಹುದು, ಯಾವುದು ಕೂಡ ಇಷ್ಟಪಡೋದಿಲ್ಲ. ಹಾಗೂ ಇನ್ನೊಬ್ಬರಿಗೆ ಹೆಲ್ಪ್ ಮಾಡುವಂತಹ ಗುಣ ಕೂಡ ಇವರಲ್ಲಿ ತುಂಬಾ ಹೆಚ್ಚಿರುತ್ತೆ. ಇವರು ಒಂದಷ್ಟು ಲಕ್ಸುರಿಯಸ್ ಲೈಫ್ ಅನ್ನೋದು ಕೂಡ ಬಹಳ ಇಷ್ಟಪಡ್ತಾ ಇರ್ತಾರೆ. ರಿಸ್ಕ್ ಅನ್ನೋದು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡ್ತಾರೆ, ಅಥವಾ ಕ್ಯಾಲ್ಕುಲೇಟೆಡ್ ರಿಸ್ಕ್ ನ ತಗೊಳ್ಳೋದಕ್ಕೆ ಇವರು ಇಷ್ಟಪಡ್ತಾರೆ. ಇವರು ಕಲಾತ್ಮಕತೆ ಮತ್ತು ಶಿಸ್ತಿನ ಸಿಪಾಯಿಗಳು ಅಂತಕ್ಕಂಥ ಮಾತನ್ನ ಕೂಡ ಹೇಳ್ತೀನಿ. ಹಾಗೆ ಸೃಜನಶೀಲ ವ್ಯಕ್ತಿಗಳಾಗಿರ್ತಾರೆ, ಕ್ರಿಯೇಟಿವ್ ಥಿಂಕರ್ಸ್ ಆಗಿರ್ತಾರೆ. ಮನೆಯನ್ನ ಮತ್ತು ತಮ್ಮ ವಸ್ತುಗಳನ್ನ ನಾಜೂಕಾಗಿ ಇಟ್ಕೊಳ್ಳುವಂಥದ್ದು, ಕ್ಲೀನ್ ಆಗಿ ಇಟ್ಕೊಳ್ಳೋದನ್ನ ಬಹಳ ಇಷ್ಟಪಡ್ತಾರೆ. ಕ್ರಮಬದ್ಧವಾದಂತಹ ಜೀವನವನ್ನು ನಡೆಸಬೇಕು ಅಂತಕ್ಕಂಥದ್ದು ಇವರ ಒಂದು ವಿಶೇಷ ಗುಣ ಆಗಿರುತ್ತೆ. ಇವರೊಂದು ಆಕ್ಟಿಂಗು ಅಥವಾ ಸಂಗೀತ ಫೀಲ್ಡ್ ಅಲ್ಲಿ ಹೋಗ್ತಾ ಇದ್ದಾಗ ತುಂಬಾ ಹೆಚ್ಚಿನ ಒಂದು ಸಕ್ಸಸ್ ಅನ್ನೋದು ಇವರಿಗೆ ಖಂಡಿತವಾಗ್ಲೂ ಕೂಡ ಪ್ರಾಪ್ತಿ ಆಗುತ್ತೆ. ಸಂಬಂಧಗಳು ಇವ್ರದ್ದು ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಇವರು ತಮ್ಮ ಪ್ರೀತಿ ಪಾತ್ರರು ಯಾರು ಇರ್ತಾರಲ್ಲ ಅವರಿಗೋಸ್ಕರ ಎಂತಹ ತ್ಯಾಗವನ್ನ ಕೂಡ ಇವರು ಮಾಡೋದಕ್ಕೆ ರೆಡಿ ಇರ್ತಾರೆ. ಜೀವನದಲ್ಲಿ ಎಲ್ಲಾ ಪಾತ್ರಗಳು ಅಂದ್ರೆ ತಂದೆ, ತಾಯಿ, ಅಕ್ಕ, ತಂಗಿ, ತಮ್ಮ, ಅಥವಾ ಅವರ ಒಂದು ಗಂಡ, ಅವರ ಅತ್ತೆ, ಅವರ ಕುಟುಂಬದಲ್ಲಿ ಬರುವಂತವರು ಅಥವಾ ಇವರ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಈಕ್ವಲ್ ಆದ ಪ್ರೀತಿಯನ್ನೇ ತೋರಿಸ್ತಾ ಇರ್ತಾರೆ. ಎಲ್ಲರ ಬಗ್ಗೆ ಕೂಡ ಚಿಂತೆ ಮಾಡ್ತಾರೆ. ಪತಿ ಅಂದ್ರೆ ಪತಿಗೆ ಬಗ್ಗೆ ವಿಶೇಷವಾದ ಕಾಳಜಿ ಇವರಿಗೆ ಇರ್ತಕ್ಕಂಥದ್ದು. ಅವ್ರು ಎಷ್ಟೇ ಕಷ್ಟದಲ್ಲಿದ್ರು ಕೂಡ ಅವರನ್ನ ಬಿಟ್ಟು ಹೋಗುವಂತಹ ಒಂದು ಪರಿಸ್ಥಿತಿ ಬಂದ್ರೂ ಕೂಡ ಬಿಟ್ಟು ಹೋಗುದಿಲ್ಲ. ಪೂರ್ಣವಾಗಿ ಅವರ ಜೊತೆ ಇರ್ತಕ್ಕಂತಹ ಮನಸ್ಥಿತಿಯವರಾಗಿರ್ತಾರೆ. ಆದ್ರೆ ಕೆಲವೊಂದು ಬಾರಿ ಇನ್ನೊಬ್ಬರ ಮಾತನ್ನ ಕೇಳಿ ತಪ್ಪು ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಮಾತನ್ನ ತಿಳಿಸ್ಕೊಡ್ತೇನೆ. ಹಾಗೆ ಜ್ಯೋತಿಷ್ಯದ ಪ್ರಕಾರವಾಗಿ ನೀವು ಮಕರ ರಾಶಿಯ ಪುರುಷನನ್ನ ಮದುವೆ ಆಯ್ತು ಅಂದ್ರೆ ಅತ್ಯುತ್ತಮವಾದ ಹೊಂದಾಣಿಕೆ ನಿಮ್ಮಲ್ಲಿ ಇರುತ್ತೆ. ಜೊತೆಯಲ್ಲಿ ಬೇರೆ ರಾಶಿಗಳು ಅಂತ ಹೇಳಿ ಬರುವಾಗ ಸ್ವಲ್ಪ ಮಧ್ಯಮ ಫಲ ಅಂತಕ್ಕಂಥದ್ದು ಕೂಡ ಬರುತ್ತೆ. ವೃಷಭ ರಾಶಿಯವರನ್ನೇ ಮದುವೆ ಆಗ್ಬಹುದು ಅಂತ ಕೇಳಿದಾಗ ಖಂಡಿತವಾಗ್ಲೂ ಕೂಡ ಮದುವೆ ಆಗ್ಬಹುದು, ಆದ್ರೆ ನಕ್ಷತ್ರ ಬದಲಾವಣೆ ಆಗಿರಬೇಕು. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ನೀವು ಇಲ್ಲಿ ವಹಿಸ್ಕೋಬೇಕಾಗತ್ತೆ. ಆರೋಗ್ಯದ ದೃಷ್ಟಿಯಿಂದ ಹೇಳೋದಾಯ್ತು ಅಂದ್ರೆ ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಂತ ಥೈರಾಯ್ಡ್ ಅಂತ ಏನ್ ಹೇಳ್ತೇವೆ ಆ ರೀತಿ ಸಮಸ್ಯೆಗಳು ಇವರಿಗೆ ಜಾಸ್ತಿ ಕಾಡ್ತಾ ಇರುತ್ತೆ. ಇನ್ನ ವೃದ್ಧಾಪ್ಯದಲ್ಲಿ ಸ್ವಲ್ಪ ರೋಗಕಾರಕನಾಗಿರ್ತಾರೆ ಇವರ ರಾಶಿಯಾಧಿಪತಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಬೇಕು. ಸಕಾಲದಲ್ಲಿ ಅಂದ್ರೆ ಆಗಾಗ ಆರೋಗ್ಯ ವಿಚಾರಣೆಯನ್ನ ಮಾಡ್ಕೊಳ್ತಕ್ಕಂಥದ್ದು ಹಾಗೂ ಆಗಾಗ ಆರೋಗ್ಯ ಸಮಸ್ಯೆ ಕುರಿತಾಗಿ ನೀವು ಒಂದು ಕ್ಲಿಯರ್ ಒಂದು ಮತ್ತೊಂದ್ಸರಿ ಪರಿಶೀಲನೆ ಮಾಡತಕ್ಕಂಥದ್ದು ಅತ್ಯಂತ ಶುಭ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ. ಇನ್ನ ವೃಷಭ ರಾಶಿಯ ಸ್ತ್ರೀಯರ ಬಗ್ಗೆ ಹೇಳಬೇಕು ಅಂದ್ರೆ ಯಾವುದೇ ಕೆಲಸವನ್ನ ಕೂಡ ನಿಧಾನವಾಗಿ ಮಾಡಿದ್ರು ಕೂಡ ಅತ್ಯಂತ ನಾಜೂಕಾಗಿ ಅಚ್ಚುಕಟ್ಟಾಗಿ ಮಾಡಿ ಹಾಕ್ತಾರೆ. ಹಾಗೂ ಗುಣ ಸ್ವಭಾವ ಸ್ವಲ್ಪ ಹಠಮಾರಿತನ ಇರುತ್ತೆ ಇವರಲ್ಲಿ. ಕೋಪದ ಸ್ವಭಾವ ಅಂತಕ್ಕಂಥದ್ದು ಕೂಡ ಜಾಸ್ತಿ ಇರುತ್ತೆ. ಆದ್ರೂ ಕೂಡ ಶಾಂತಿಯನ್ನ ಬಹಳ ಇಷ್ಟಪಡ್ತಾರೆ. ಆಸಕ್ತಿ ಅಂತಕ್ಕಂಥದ್ದು ಇವ್ರದ್ದು ಎಲ್ಲಿರುತ್ತೆ ಅಂದ್ರೆ ಸೌಂದರ್ಯ, ಸಂಗೀತ, ಕಲೆ, ಅಲಂಕಾರಿಕ ವಸ್ತುಗಳ ಮೇಲೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಹಾಗೂ ಯಾರನ್ನಾದ್ರೂ ಒಬ್ಬ ವ್ಯಕ್ತಿಯನ್ನ ವಿಶೇಷವಾಗಿ ಆರಾಧಿಸ್ತಾರೆ, ಅವರ ಮೇಲೆ ವಿಶೇಷವಾದ ಒಂದು ಅಭಿಮಾನವನ್ನ ಕೂಡ ಇಟ್ಕೊಂಡಿರ್ತಾರೆ.
ಬರುತ್ತೆ. ಹಾಗೂ ವಿವಾಹ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಶ್ರೀಮಂತ ಮತ್ತು ಪ್ರತಿಷ್ಠಿತ ಕುಟುಂಬಗಳಿಗೆ ಇವರು ಸೊಸೆಯಾಗಿ ಹೋಗ್ತಕ್ಕಂತಹ ಯೋಗ ಕೂಡ ಇವರಲ್ಲಿ ಬರುತ್ತೆ. ಜೊತೆಗೆ ಆರೋಗ್ಯ, ನಾನು ಆಗ್ಲೇ ಹೇಳಿದೆ, ಗಂಟಲಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಅತ್ಯಂತ ಶುಭ. ಹಾಗೂ ವೃಷಭ ರಾಶಿಯ ಸ್ತ್ರೀಯರ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು, ನಿಮಗೆ ಲವ್ ಲೈಫ್ ನಲ್ಲಿ ತೊಂದರೆ ಆಗ್ತಾ ಇದ್ರೆ, ಕೆಲಸದಲ್ಲಿ ಬಹಳಷ್ಟು ತಡೆಗಳಾಗ್ತಾ ಇದ್ರೆ, ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳು ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ, ಅಥವಾ ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ, ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ, ಈ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲೂ ಕೂಡ ಇತ್ತು ಅಂದ್ರೆ ನಿಮ್ಮ ರಾಶಿಗೆ ಅನುಗುಣವಾಗಿ ಕಸ್ಟಮೈಸ್ ಮಾಡಿರುವಂತಹ ಈ ಬ್ರೇಸ್ಲೆಟ್ ಗಳನ್ನ ನೀವು ನಿಮ್ಮ ಎಡಗೈಯಲ್ಲಿ ಧರಿಸಬೇಕಾಗತ್ತೆ. ಕ್ರಿಸ್ಟಲ್ ನ ನಿಮ್ಗೊಂದು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಈ ಪ್ರಪಂಚ ಯಾವತ್ತು ಸೃಷ್ಟಿ ಆಯ್ತೋ ಅವತ್ತಿನಿಂದನೇ ಈ ಕ್ರಿಸ್ಟಲ್ ಗಳು ಕೂಡ ಭೂಮಿಯ ಗರ್ಭದ ಒಳಗಡೆ ಇತ್ತು. ಇದನ್ನ ರಾಶಿ ಅನುಗುಣವಾಗಿ ನಾವು ಕಸ್ಟಮೈಸ್ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟಿರ್ತೀವಿ. ಇದರಿಂದಾಗಿ ಅನೇಕ ಉಪಯೋಗಗಳು ಅಂತಕ್ಕಂಥದ್ದು ನಿಮ್ಮ ಜೀವನದಲ್ಲೂ ಕೂಡ ಆಗುತ್ತೆ. ಬಹಳಷ್ಟು ಜನ ಇದನ್ನ ಬಳಸ್ತಾ ಇರುವಂತವರು ಈಗಾಗಲೇ ಒಳ್ಳೆ ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮಗೂ ಕೂಡ ನಾನು ಸಜೆಸ್ಟ್ ಮಾಡ್ತಾ ಇರ್ತೀನಿ. ಇದನ್ನ ನಿಮ್ಮ ಎಡಗೈಯಲ್ಲಿ ಧರಿಸೋದ್ರಿಂದ ಅನೇಕ ಉಪಯೋಗಗಳಿರುತ್ತೆ. ನಿಮ್ಮ ಲೈಫ್ ಪಾರ್ಟ್ನರ್ ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಣಕಾಸಿನ ಸಮಸ್ಯೆಗಳಿತ್ತು ಅಂದ್ರೆ ಅದು ಪರಿಹಾರ ಆಗುತ್ತೆ. ಆರೋಗ್ಯ, ನೀವು ಯಾವುದೇ ವ್ಯಾಪಾರ ಮಾಡ್ತಾ ಇದ್ರು ಕೂಡ ಆ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದಾಗುತ್ತೆ. ಹಾಗೂ ಮುಖ್ಯವಾಗಿ ದೃಷ್ಟಿ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇದು ಒಂದು ಖರೀದಿ ಅಲ್ಲ, ನಿಮ್ಮ ಲೈಫ್ ಮೇಲೆ ನೀವು ಮಾಡ್ತಾ ಇರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡುವ ಮುಖಾಂತರದಲ್ಲಿ ಈ ಕ್ರಿಸ್ಟಲ್ ಅನ್ನ ನೀವು ಕೂಡ ನಿಮ್ಮದಾಗಿಸ್ಕೋಬಹುದು. ಇದಿಷ್ಟು ವೃಷಭ ರಾಶಿಯವರ ಕುರಿತಾಗಿರ್ತಕ್ಕಂತಹ ವಿಶೇಷವಾದ ಸಂಚಿಕೆ ಆಗಿತ್ತು. ಇನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಜೈ ಮಹಾಲಕ್ಷ್ಮಿ ಅಂತ ಹೇಳಿ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಶುಭವಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.